ಅಕ್ಕ ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೋ, ಸುಮ್ಮನೆ ಹಾಗೆ ವಾಕ್ ಮಾಡ್ತಿದ್ದೆ. ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಆ ಥರ ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಸಂಚನ, ನೀನು ಮಾತಾಡೋದು ನೋಡ್ತಿದ್ರೆ ನಿನಗೆ ಯಾಕೋ ತುಂಬ ಬೇಜಾರಾಗಿದೆ ಅಂತ ಅನ್ನಿಸ್ತಿದೆ. ಏನಾಯಿತು? ನಮ್ಮ ಹತ್ರ ಹೇಳ್ಕೊ. ಏನಿಲ್ಲ ಭಾವನಾ, ನಾನು ಆರಾಮಾಗೇ ಇದ್ದೀನಿ. ಅಕ್ಕ ಯಾಕೋ ನೀನು ನೋಡಬೇಕು ಅನಿಸಿದೆ ಕಣೆ. ಎಲ್ಲರೂ ಸಿಗ್ಬೋದಾ? ನನಗೂ ಅಷ್ಟೇ, ನಿನ್ನ ಭಾವನ ನೋಡಬೇಕು, ಮಾತಾಡಬೇಕು ಅಂತ ಅನಿಸಿದೆ. ಎಲ್ಲಿ ಬರಲಿ ಹೇಳಿಸಿದ್ದು? ಸಂಚನ, ನಿನಗೇನೋ ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಗೆ ಬರಬಹುದಾ? ನೀನು ಇಲ್ಲಿಗೆ ಬಂದರೆ ನಮ್ಮ ಹತ್ರ ಮಾತಾಡಿಕೊಂಡು ಖುಷಿಯಾಗಿರ್ತೀಯ. ಏನಂತೀಯ? ನನಗೆ ಯಾಕೋ ಅದೇ ಸರಿ ಅನಿಸ್ತಿದೆ. ಸರಿ, ನಾನು ನಿಮ್ಮನೆಗೆ ಬರ್ತೀನಿ. ಸರಿ, ಬೇಗ ಬರೆ. ಗೊತ್ತು, ಆ ವಸ್ತುಗಳ ಮೇಲೆ ನಿಮಗೆ ಅಗಾಧವಾದ ಪ್ರೀತಿ ಇದೆ. ಅದು ಯಾವಾಗಲೂ ನಿಮ್ಮ ಜೊತೆನೇ ಇರ್ತವೆ. ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಾ, ಯಾಕೆಂದರೆ ಅದಕ್ಕೆ ಜೀವ ಇಲ್ಲ. ನನಗೆ ಜೀವ ಇದೆಯಲ್ವಾ? ರೀ, ನೀವು ನಿಜವಾಗ್ಲೂ ಬದಲಾಗ್ತೀರಾ ನನಗೋಸ್ಕರ? ಅದನ್ನು ನಂಬೇಕಾ? ಚಿನ್ನು ಮರಿ, ಸಾರಿ ಜಾನ್ವಿ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇವಾಗ ಕೇಳೋದಕ್ಕೆ ಹೇಳೋದಕ್ಕೆ ಸಮಯವಲ್ಲ, ತಿಂಡಿ ತಿನ್ನುವ ಸಮಯ. ರೀ ನೋಡಿ, ನಮ್ಮ ಮಧ್ಯ 4 ವಸ್ತುಗಳು ಬರಬಾರ್ದು, ಅದು ಮುಖ್ಯ ಅಲ್ಲ. ನನಗೆ ನೀವು, ನೀವು ನಾನು, ಅಷ್ಟೇ ಮುಖ್ಯ. ಅಲ್ಲ, ನೀವು ವಸ್ತುಗಳನ್ನು ಬದಲಾಯಿಸೋ ಥರ ನನ್ನನ್ನು ಬದಲಾಯಿಸ್ಬಿಡ್ತೀರಾ? ನೋಡಿ, ನನ್ನ ಪ್ರಾಣ ಹೋದ್ರು ನಾನು ಹಾಗೆ ಮಾಡೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಅಂದ ಮೇಲೆ ಯಾಕೆ ಟೆನ್ಷನ್ನು? ಆರಾಮಾಗಿ ಖುಷಿ ಖುಷಿಯಿಂದ ತಿಂಡಿ ತಿನ್ನಿ. ನೀವು ತಿಂಡಿ ಮಾಡ್ತೀರಿ, ನಾನು ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಸಂಬಂಧದಲ್ಲಿ ಒಂದೇ ರಕ್ತ ಆದರೂ ಯಾರಿಗೆ ಯಾರು ಏನಾಗಬೇಕು ಅಂತ ಗೊತ್ತಿಲ್ಲದೆ ಒಟ್ಟಿಗೆ ಇರೋದು ಇದೆಯಲ್ಲ, ಎಷ್ಟು ವಿಚಿತ್ರ ಅಲ್ವಾ ಮಾವ ಇದು? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇವಳೇನಾ? ಹೌದು ಮಾವ, ಇವಳೆ ನನ್ನ ತಂಗಿ ಜಾನುವೆ. ಯಾಕೆ ಹಿಂಗೆ ನಿಂತ್ಬಿಟ್ರೆ? ನಮ್ಮನೆ ಇಲ್ಲೇ ಇರೋದು, ಬನ್ನಿ ಹೋಗೋಣ. ಬರ್ತೀನಿ, ಆದರೆ ನಿಮ್ಮ ಮನೆಗಲ್ಲ, ನಿಮ್ಮ ಅಮ್ಮನ ಮನೆಗೆ. ಎಲ್ಲಿ ಅವಳ ಮನೆ? ಯಾಕೆ ಮಾವ? ಮಾತಾಡೋದಿದೆ, ಹೇಳೋ. ಅಲ್ಲೇ ಹೋಗಲಿ, ನನಗೇನು ಕಾಫಿ ಟೀ ಸ್ನ್ಯಾಕ್ಸು ದುಡ್ಡು ಉಳಿಯುತ್ತೆ. ಮಾವ, ಏನಪ್ಪ ಇವರು ಒಳ್ಳೆ ಬಿರುಗಾಳಿ ತಲೆ ಹೊಟ್ಟೋದ್ರು? ಇವ್ರು ಹೆಂಗಾದ್ರೂ ಹೋಗ್ಲಿ, ಹೋಟೆಲ್ ನಮ್ಮ ಜೀವನದಲ್ಲಿ ಇವರಿಂದ ತಂಗಾಳಿ ಬಿಸಿರೇ ಸಾಕು ದೇವ್ರು. ಆಯಿಲ್ ಎಲ್ಲ ಚೇಂಜ್ ಮಾಡಿರ್ತೀನಿ ಇವತ್ತು. ಗಾಡಿ ಯಾವುದು ಜಾಸ್ತಿ ಇಲ್ಲ, ಬನ್ನಿ ಬನ್ನಿ, ಒಂದು 4-4:15 ಅಷ್ಟಲ್ಲಿ ಬನ್ನಿ. ಮಾಡಿರ್ತೀವಿ, ತೊಂದರೆ ಇಲ್ಲ. ಓಕೆ ಅಣ್ಣ, ಆಯ್ತು. ರೀ, ಕಾಫಿ ಬಿಸಿ ಬಿಸಿ. ಲಕ್ಷ್ಮಿ, ನಿನಗೆ? ನಾನು ಕುಡ್ದೆ. ಹೌದಾ? ಒಂದು ಕಾಫಿ ಬೇಕಿತ್ತು. ಇವತ್ತು ನನ್ನ ಮನಸ್ಸು ತುಂಬ ಹಗುರವಾಗಿದೆ ರೀ. ಆ ದೇವ್ರ ದಯೆಯಿಂದ ನಮ್ಮ ಜಾನುನ ಅವಳ ಮನೆಗೆ ಸೇರಿಸ್ಬಿಟ್ವಿ. ಇನ್ನು ಅವಳಲ್ಲಿ ಸುಖವಾಗಿ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು. ಯಾಕೋ ನಮ್ಮಪ್ಪನ ನೆನಪಾಗ್ತಿದೆ. ಅವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳ್ಬಿಡ್ಲಾ? ಬೇಡ ಲಕ್ಷ್ಮಿ, ನಿಮ್ಮ ತಂದೆ ಏನೋ ಹಿರಿಯರು ಹಳೆದನ್ನೆಲ್ಲ ಮರೆತು ಅಥವಾ ಕ್ಷಮಿಸೋ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ಸಿದ್ರು.
ನಿಮ್ಮ ಅಣ್ಣನೂ ಹಾಗೆ ಮಾಡ್ತಿರುತ್ತೆ, ಯಾವ ಗ್ಯಾರಂಟಿ? ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರೋಣ, ಆಗುತ್ತೆ. ಅಣ್ಣ, ನಂಗೆ ಗೊತ್ತು ಇದೆಲ್ಲ ನಿಂದೆ ಕೆಲಸ ಅಂತ. ನಿನಗೇನಾದ್ರೂ ಬೇಕು ಅಂದ್ರೆ ನೇರವಾಗಿ ನಮ್ಮನ್ನ ನೋಡಕ್ ಬರ್ತಾರೆ ಹೀಗೆ ಏನಾದ್ರೂ ಮಾಡ್ತೀಯ ನೀನು ನಮ್ಮ ಜೊತೆ ಸೇರ್ಬೇಕು ಅಂತ ನನ್ನ ಹೆಂಡತಿ ತಲೆ ಕೆಡಿಸಿ ಎಲ್ಲ ಹಾಳು ಮಾಡಿದ್ಯಾ. ಅಣ್ಣ ಏನ್ ಹೇಳ್ತಿದ್ಯಣ್ಣ? ನೀನ್ ಹೇಳ್ತಿರೋದೊಂದು ಅರ್ಥ ಆಗ್ತಾ ಇಲ್ಲ ನಂಗೆ. ಅರ್ಥ ಆಗ್ತಿಲ್ವಾ? ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನೀನು ನಿನ್ನ ಪರವಾಗಿ ನಿನ್ನ ಮಗಳನ್ನ ಕಳ್ಸಿರೋದು, ನೀನೇ ಅವಳು ನನ್ನ ಕೈ ಸಿಗೋ ಹಾಗೆ ಮಾಡಿದ್ದು, ಅವಳು ನಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ದು, ಎಲ್ಲ ನೀನೇ ಮಾಡಿದ್ದು. ನನಗೆ ಗೊತ್ತು. ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಗಿ ನಿನ್ನನ್ನ ಹುಡ್ಕೊಂಡು ಬರ್ತಾರ ಮಾಡಿದ್ಯಲ್ವಾ ನೀನು? ಇಲ್ಲಣ್ಣ, ಇಲ್ಲ, ನೀನ್ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದೀಯ. ನಾನು ಹಾಗೆಲ್ಲ ಏನು ಮಾಡಿಲ್ಲ ಅಣ್ಣ. ಸಾಕು. ನಾನೆಲ್ಲ ಮರ್ತು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನೀನೇನೇ ಮಾತಾಡಿದ್ರು ಅಷ್ಟೇ, ನೀನೇನೇ ಮಾಡಿದ್ರು ಅಷ್ಟೇ, ನಾನು ಯಾವುದನ್ನ ಮರೆಯೋತಿಲ್ಲ. ನೀನ್ ಎಂಥ ನಾಟಕ ಮಾಡಿ ಮರಳು ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು.